ಗುಂಡಕಯ್ಯ ಗುಂಡಕಯ್ಯ ಓ ಯಾರದು? ಅಯ್ಯ ಅಲ್ಲೇ ನಿಂತ್ಕೊಂಡು ಮಾತಾಡ್ತೀರ ಮರಗಿತಿ, ಒಂದಿಟ್ಟು ಹೊರಗೆ ಬಾ. ಓ ಸುಬ್ಬಕ್ಕ ನೀನಾ? ಇವನೇ ಏನಿಲ್ಲ ಗುಂಡಕಯ್ಯ, ಅವನು ಇವನಲ್ಲವ ತಿಮ್ಮಣ್ಣ. ಆ ಬಟ್ಟೆ ಹೊಲಿತಾನಲ್ಲ ತಿಮ್ಮಣ್ಣ, ಅವ್ನು ತಿಮ್ಮಣ್ಣಂದು ಒಂದು ಅರ್ಧ ಎಕರೆ ಹೊಲದು ಅವರೇಕ ಅರಿಯೋದು ಹಂಗೆ ಉಳ್ಕೊಳತಂತಿ. ಅದಕ್ಕೆ ಒಂದು 4 ಜನ ಕೂಲಿಯರು ಯಾರು ಇದ್ರೆ ಜೋಡ್ಸವ, ಹೋಗಿ ಹೊರ್ಕೊಂಬರೋಣ ಅಂತ ಹೇಳ್ದ. ಅದಕ್ಕೆ ನೋಡ್ತೀನಿ ತಡೆಯಪ್ಪ ಯಾರು ಸಿಗ್ತಾರೇನ ಅಂತ ಬಂದು. ಒಂದು ಅರ್ಧ ಎಕರೆ ಐತಂತೆ, ಒಂದು 4 ಜನ ಆದರೆ ಬೇಗ ಹಾಕತಿ, ಹೋಗಿ ಬರೋಣ, ಬರ್ತೀಯ? ಓ ಹೌದೇನು? ನನಗೂ ಏನು ಕೆಲಸ ಇರಲಿಲ್ಲ, ಅತ್ತಾಗ ನಡೆಯತ್ತ ಹೋಗಿ ಬರೋಣತ್ತೆ. ಒಂದು ದಿವ್ಸ ಸಾರಿಗೆ ಕಾಯರ ಸಿಗ್ತದೆ. ಹೆಂಗ ತಮ್ಮ ಕಾಯಿ ಕೊಡ್ತಾನೆ ಇಲ್ಲ ಸಾರಿಗೆ? ಪಾಪ ಹಂಗೇನು ಮಾಡಕ್ಕಿಲ್ಲ ಬಾ. ಎಲ್ರಿಗೂ ಒಂದೊಂದು ಮಾರುಗಟ್ಲೆ ಕಾಯಿ ಕೊಡ್ತಾನೆ ಪಾಪ. ಸರಿ ನಡಿ, ಒಂದಿಷ್ಟು ನೀರು ಕುಡ್ದು ಅರ್ಬೇಗಿರ್ಬೆ ಇಟ್ಕೊಂಬರ್ತೀನಿ. ನಡಿ ಬಂದು. ಸರಿ ಬಾ. ಆ ಕೀಕಿದಾಳ ರೇಖವ, ಆ ರೇಖವ್ರ ಮನೆ ಹತ್ರ ಇರ್ತೀನಿ ಬಾ. ಅಕ್ಕಿನೂ ಕರ್ಕೊಂತೀನಿ ಬರ್ತೀನಿ ಅಂತ ಹೇಳಿದಾಳೆ. ಅಲ್ಲೇ ಇರ್ತೀನಿ, ಬಂದ್ಬಿಡು. ಸರಿ ನಡಿ ಬಂದು. ಲೇ ಇವಳೆ ಅಮ್ಮಯ್ಯ, ಎಲ್ಲೋದೆ? ಬಾರ ಇಲ್ಲಿ. ಏನತ್ತೆ? ಅಮ್ಮಯ್ಯ, ಅತಿ ಮಣ್ಣೊಂದು ಹೊಲದ ಅರ್ಧ ಎಕರೆ ಹೊಲದ ಅವರೇಕ ಅರಿಯೋದು ಹಂಗೆ ಐತಂತೆ ಕಣೆ. ಸುಬ್ಬಕ್ಕೆ ಕರೆಯಕ್ಕೆ ಬಂದ್ಲು, ಒಂದು ಅರ್ಧ ಎಕರೆ ಐತಿ ಅವ್ರದ್ದು ಬರ್ರಿ ಅಂತಂದು. ಈಗೇನು ನನಗೇನು ಕೆಲಸ ಇಲ್ವಲ್ಲ, ಹೋಗಿ ಬರ್ತೀನಿ, ಹರ್ಕೊಂಬರ್ತೀನಿ, ಮನೆ ಕಡೆ ಹುಷಾರು. ಆ ಹುಡುಗ ಯಾತತ್ತಾಗ ಹೋಗತಿ, ಒಂಚೂರ ನೋಡ್ಕೊಂತ ಇರು. ನಿಮ್ಮ ಮಾವ ಈಗ ಬರ್ತತಿ, ಹೇಳು ಈ ಥರ ಆಗ್ತಿ ಅವರೇಕ ಹೋಗೈತಿ ಅಂತಂದು. ಸುಮ್ಮಂಗೆ ನಾನು ಇಲ್ಲಿದ್ದೆ ತಡ ಮಾರೆ ಸುತ್ತಕ್ಕೆ ಹೋಗ್ಬಿಡ್ತಾನೆ ಬೀದಿಗೆ ಬೀಡಿ ಸೆತ್ಕೊಂತ. ಹೇಳು ಒಂದೀಟ ಮನೆಗಿರಕ್ಕೆ. ಸರಿ, ನಾನು ಹೋಗಿ ಬರೋಣ. ಮತ್ತೆ ಅಲ್ಲಿ 1-2 ಅರ್ಬೆ ಬಟ್ಟೆಗಳು ಕೊಡು. ಕಾಯಿ ಕೊಡ್ತಾರಲ್ಲ ಆಮೇಲೆ ತಗೊಂಬರಕ್ಕೆ ಬೇಕು. ಒಂದು ಬಟ್ಟೆ ತಂಬರೋ ಯಂತ್ರದ ಅರ್ವೇನು. ಸರಿ ಕಣತೆ, ಆತು ತಡಿ, ಅರ್ವೆ ತಗೊಂಬರ್ತೀನಿ. ತಗೊಳತ್ತೆ ಅರ್ವೇನ? ತತ್ತಂಬ. ಅವಳಲ್ಲೇ ರೇಖಾ ಅವ್ರ ಮನೆ ಹತ್ರ ಇರ್ತೀನಿ ಅಂತ ಹೇಳಿದ್ಲು. ನಾನು ಹೋಗಿ ಬರ್ತೀನಿ ತಮ್ಮ. ಸರಿ, ಹುಷಾರ್ ಕಣತೆ. ಬಿಸ್ಲಾಗೆ ನೀರ್ಗೀರು ತುಂಬಿಕೊಡೋಣ ಹೆಂಗೆ ಬಾಟ್ಲಾಗೆ? ಬ್ಯಾಡ ಬಿಡೆ, ಅಲ್ಲದವಂತೆ ತಿಮ್ಮಣ್ಣ. ಅವನೇನು ಮತ್ತೆ ಅವರೇಕಾಯಿ ಅರಿಯಕ್ಕೆ ಬಂದವರಿಗೆ ನೀರು ತರದಂಗೆ ಹಂಗೆ ಇರ್ತಾನೆ. ನೀರ್ಗೀರು ತಂದಿರ್ತಾನೆ. ಬ್ಯಾಡ ಬಿಡು, ಅಲ್ಲೇ ಕುಡ್ಕಂತೀನಿ, ಮನೆ ಕಡೆ ಹುಷಾರು. ಸರಿ ಆಯ್ತು. ಇದೇ ಕಂಡ್ರೆ ಹೊಲ, ಬರ್ರಿ. ಅವರೇಕಾಯಿ ನೋಡಿ ಹೆಂಗ್ ಜೋಡ್ದವೆ ಸುಬ್ಬಕ್ಕ, ಜೋಡ್ದವಲ್ಲೇ. ಕಣೆ, ಎಲ್ಲ ಒರ್ಸಿದನ್ ಮಾರಾಯ ಪಾಪ. ಏನೋ ಇನ್ನೊಂದು ಅರ್ಧ ಎಕರೆ ಇತ್ತಂತೆ, ಏನೋ ಕ್ಯಾಲ್ಸ್ ಬಂತು ಅಂತಂದು ಒಂದು ಅರ್ಧ ಎಕರೆ ಒರ್ಸೋದೇ ಬಿಟ್ಟದ್ನಂತೆ. ಅದಕ್ಕೆ ಇವತ್ತೇನೋ ಟೈಮ್ ಸಿಕ್ಕತೆ, ಹಿಂಗೆ ಅರಿಯೋದೈತ್ ಕಣಕ್ಕ, ಕಾಯೆಲ್ಲ ಇದಾಕವೆ. ಒಂದು 4 ಜನ ಕೂಲರ್ನ ಜೋಡಿಸಿ ಒಂಚೂರು ಅರ್ಸಕ ಅಂತ ಹೇಳ್ದ. ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಬಂದೆ. ಸರ್ ನೋಡ್ರಿ, ಎಲ್ಲರೂ ಮೊಡ್ಲು ಕಟ್ಕೇಳ್ರಿ. ಮೊಡ್ಲು ಕಟ್ಕೊಂಡು ಅದೇನು ಬೇಗ ಅರಿಯನ್ ನೋಡ್ರಿ. ಅದೇನು ಒಂದು ಅರ್ಧ ಎಕರೆ, ಇನ್ನೊಂದು 2-3 ಸಲ ಹಿಂಗೆ ಹೋಗಿ ಹಿಂಗೆ ಬಂದರೆ ಮುಗ್ದೋಕತಿ. ಆಯ್ತು ತಗ. ಅದೇ ಒಟ್ಟತ್ತು ಅರ್ಧ ಎಕರೆ ಅಂತೀಯ, ಸಾಕು 4 ಜನ ಹಿಂಗೆ ಹೋಗಿ ಒಂದು 2-3 ಸಲ ಹಿಂಗೆ ಅಡ್ಡಾಡಿದ್ರೆ ಮುಗಿತತಿ. ಏನು ತಿಮ್ಮಣ್ಣ ಬರಲ್ಲ ಅಂತೇನು ಹೊಲ್ದ ಕಡೆ ನಿನಗೆ ಹೇಳ್ಬಿಟ್ಟಿರಂಗದನಿ ಎಲ್ಲ ಒರೆಸ್ಬಿಡವ ಅಂತಂದು? ಹಂಗೇನಿಲ್ಲ ಕಣೆ. ನೀನು ಹೋಗಿ ಒರೆಸ್ತೀರಜ್ಜಿ, ನಾನು ಬರ್ತೀನಿ ಹಿಂದೆ ಗುಟ್ಲೆ ಅಂತ ಹೇಳಿದ. ಅದಕ್ಕೆ ಬಂದದ್ದು. ಇನ್ನೇನು ಬರ್ತಾನೆ ಅವನು, ಕಾಯಿ ಅರಿಯಕ್ಕೆ ಹಚ್ಚಿ ನಮ್ಮನ್ನ ಇಲ್ಲಿ ಮನೆ ಕುತ್ಕೊಳಕತ್ತೆ, ಬರ್ತಾನೆ ಈಗ. ಸರ್ ನೋಡ್ರಿ, ಮೊಡ್ಲು ಕಟ್ಕೇಳ್ರಿ. ಸುಮ್ಮನೆಯ ಮಾತಾಡ್ಕೊಂಡು ನಿಂತ್ಕೊಂಡು ಒಟ್ಟು ಬಿಸಿಲು ಜಾಸ್ತಿ ಆಕತಿ. ಅವ್ರದ್ದು ಬಿಟ್ಟು ಬೇಗ ಆತ ಹೋಗನ್ರಿ ಮನೆಗೆ. ಸರಿ ತಗೊಳ್ರಮ್ಮ, ಮೊಡ್ಲು ಕಟ್ಕೇಳ್ರಿ. ನೋಡ್ರವ ಓದ್ತಕತೆ, ಬೇಗ ಅರಿಯನ್ ನೋಡಿ. ಎಲ್ಲಿಂದನೇ ಸುಬ್ಬಕ್ಕ? ಯಾವ ಕಡೆಯಿಂದ? ಇಲ್ಲಿಂದನೇ ಕಣ್ರಿ. ನೀವು ಇಟ್ಕೊಂಡಿರಲ್ಲ ಇಲ್ಲಿಂದ ಇತ್ಲಾಗೆ, ಇದು ಓಟು ಹೊರದಿಲ್ಲ. ಇಲ್ಲಿಂದ ಇತ್ಲಾಗೆ ತಗೊಳ್ರಿ. ಆ ಕಡೆ ಹಿಂದವೇನಿಲ್ಲ, ಎಲ್ಲ ಹೊರದ್ದಾರೆ. ಈಗ ಮತ್ತೆ ಚೊಟ್ಟು ಬಿಟ್ಟ ವಾಟೆಯ. ಇಲ್ಲಿಂದ ಇತ್ಲಾಗೆ ಹೊರ್ಕೊಂತ ಹೋಗೋಣ ನಡ್ರಿ.
ಓ ಕಾಯಿ ಚೆನ್ನಾಗದಾವ ಕಣೆ, ಚೊಟ್ಟು ಪಟ್ಟು ಏನು ಇಲ್ಲ. ಕಾಳು ದಪ್ಪನಾಗೆ ಅದಾವೆ. ತಿಮ್ಮಣ್ಣ ಈ ಸಲ ಅವರೆಕಾಯಿನಾಗೆ ಭಾರಿ ಚೆನ್ನಾಗಿ ದುಡ್ಡು ಬಾಚ್ತಾನೆ ಬಿಡು. ಹ್ಞೂ ಕಣೆ, ಕಾಯಿ ಚೆನ್ನಾಗದಾವ ಮತ್ತೆ ರೇಟು ಹಂಗೆ ಇರ್ತದೆ. ಚೆನ್ನಾಗಿ ಪಾಪ ಕಷ್ಟ ಮಾಡಿದಾನೆ, ಬೆಳೆದಾನೆ ಮತ್ತೆ ಇವನು ಮತ್ತೆ ಒಂದೆರಡು ಕಾಸು ಬಾಚ್ತಾನೆ ಬಿಡು. ಹಂಗಲ್ಲ ಹೇಳಿದ್ದು. ಕಾಯಿ ಚೆನ್ನಾಗದಾವಲ್ಲ, ಪಾಪ ಕಷ್ಟ ಮಾಡ್ದಲ್ಲ ಯಾವ್ದಾಕತಿ ಮಾಡತ್ಗೆ ಇದೆಲ್ಲ ಬರೋದು. ಹಂಗೆ ಬಿತ್ತಿದ ತಕ್ಷಣ ಬೆಳೆ ಬಂದ್ಬಿಡ್ತತಿ. ಅದಕ್ಕೆ ನೀರು ನೀಡೆ ಗೊಬ್ಬರ ಎಲ್ಲ ಹಾಕಿದ್ರೆ ತಾನೆ ಮತ್ತೆ ಕಾಯಿ ಬರೋದು. ಚೆನ್ನಾಗಿ ನಸೆ ಮಾಡಿದನು ಹೊಲನ, ಚೆನ್ನಾಗಿ ಬೆಳ್ಕನತಿ. ತಿಮ್ಮಣ್ಣೇನು ಮಗಳು ಮದ್ವೆ ಮಾಡಕ್ಕಿಲ್ವಂತ? ಏ ಅವನು ನೋಡ್ತದನ್ ಕಣೆ ಪಾಪ, ಯಾವ ಸೆಟ್ ಆಗಂಗಿಲ್ಲ ಇವನ್ ಮಾಡ್ತಾನೆ. ಅದಕ್ಕೆ ಅವಳು ಹುಡುಗಿನ ಪಾಪ ಓದ್ತೀನಪ್ಪ ನಾನು ಅಂತಾಳಂತ. ಅದಕ್ಕೆ ಹಂಗೆ ನೋಡ್ತದನಿ, ಸಿಕ್ಕ್ರಿ ಯಾವ್ದಾರು ಮಾಡದೆ ಅಂತ ಅಂತದನಿ. ಪಾಪ ಸಿಗ್ಬೇಕಲ್ಲ. ಏ ಮೊನ್ನೆ ಯಾವ್ದು ಗೊಂಡು ಬಂದಿತ್ತು ಒಪ್ಕೊಂಡು ಹೋದ್ರು ಅಂತ ಅಂದ್ರು. ಮತ್ತೆ ಏ ಕಡೆ ಬಂದುತ್ತಂತ ಯಾವ್ದೋ ಒಂದು ಗೊಂಡು, ಹುಡುಗಿನ ಒಪ್ಕೊಂಡು ಹೋಗೈತಂತ ಹುಡುಗಿನ. ಅವ್ರ ಮನೆಯವರೆಲ್ಲ ಒಪ್ಪಕ್ಕಲ್ಲ. ಅದಕ್ಕೆ ಆ ಕಡೆಯಿಂದ ಏನು ಸುದ್ದಿ ಬಂದಿಲ್ಲ ಅಂತ ಹೇಳ್ತದ ತಿಮ್ಮಣ್ಣ. ಓ ಹೌದೇನು, ನಾನೆಲ್ಲ ಒಪ್ಕೊಂಡು ಹೋದ್ರೇನ ಸೆಟ್ ಆತಂತ ಮಾಡಿದ್ದೆ. ಏ ಹಂಗೇನಾದ್ರು ಸೆಟ್ ಆಗಿದ್ರೆ ಹೇಳ್ತದ, ಹಿಂಗಾತ್ ಕಣಜಿ ಅಂತಂದು. ಯಾವ ಊರನ್ನಂತ ಹುಡುಗ? ಏನ ಬಿಜಾಪುರ ಅಂತದ್ನಪ್ಪ. ಬಿಜಾಪುರದ ಹುಡುಗ ಚೆನ್ನಾಗದನಿ. ಅವನು ಏನ ಬೆಂಗಳೂರಾಗಿ ಅದ ಕಂಪ್ನಿ ಕೆಲಸ ಮಾಡ್ತಾನಂತೆ. ಅಲ್ಲಿ ಅದನಂತೆ ಬೆಂಗಳೂರಾಗಿ. ಒಳ್ಳೇದಾತು ಹುಡು. ಒಪ್ಕೊಂಡು ಹೋದ್ರೆ ಪಾಪ ಒಳ್ಳೇದೇ. ಬೆಂಗಳೂರಾಗದನಿ ಕೆಲಸದಾಗಂತ ಮತ್ತೆ ಹುಡುಗ. ಹುಡುಗಿನ ಓದಿದಾಳೆ, ಚೆನ್ನಾಗಿ ಜೋಡಿ ಹಾಕತಿ. ಕಣೆ ಚೆನ್ನಾಗಕ್ಕ ಜೋಡಿ. ನಾನು ಅವತ್ತು ಬಂದದ್ದ ಹುಡುಗ ನೋಡ್ದೆ, ಚೆನ್ನಾಗದನ ಹುಡುಗ. ಯಾರು ಬೆಳ್ಳಿಗೆ ನೀಲಿ ಅಂಗಿ ಉಟ್ಕೊಂಡದ್ನಲ್ಲ ಅವನೇನ ಅಜ್ಜಿ ಹುಡುಗ? ಅವನೇ ಕಣೆ, ನೀಲಿ ಅಂಗಿ ಹಾಕ್ಯನದ್ನಲ್ಲ ಅವನೇ ಹುಡುಗ. ಚೆನ್ನಾಗಿಲ್ಲ? ಏ ಭಾರಿ ಚೆನ್ನಾಗದನ್ ಕಣಜ್ಜಿ ಹುಡುಗ. ಅವನೇ ಏನು, ನಾನೇನ ಬೇರೆ ಮಾಡ್ಕೊಂಡಿದ್ದೆ. ಅವನಾದ್ರೆ ಭಾರಿ ಚೆನ್ನಾಗದನ ಬಿಡು. ಈ ಹುಡುಗಿಗೆ ಭಾರಿ ಚೆನ್ನಾಗಿ ಒಪ್ಪಿಗೆ ಆಕತಿ. ಚೆನ್ನಾಗದನ ಹುಡುಗ. ಏನ ಒಪ್ಪಿಗೆ ಅಂದ್ರೆ ಒಳ್ಳೇದೇ ತಗ. ಏ ಮೊಡ್ಲು ತುಂಬ್ಕೊಂಡ್ರಿ, ಇಲ್ಲೇ ಒಂದ್ ಹತ್ರ ಸುರಿವಿ ಮತ್ತೆ ಅರಿಯಂಬೋರಿ. ಕಾಯಿ ಅಂತ ಚಂದದವಲ್ಲ. ತಗಳ್ರಿ ಮೊಡ್ಲು ಕಟ್ಕೇಳ್ರಿ, ಇನ್ನೊಂದು ರೌಂಡ್ ಹೋಗನ್ರಿ. ಏನ್ರವ ಅರಿಯೋದೆಲ್ಲ ಮುಗಿತಾ? ಏನ್ ಸುಬ್ಬಜ್ಜಿ ಇನ್ನು ಯೋಟೈತೆ? ಓ ಬಂದೇನಪ್ಪ ಬಾಬಾ. ನೀನು ಹೇಳಿದ್ದೆಲ್ಲ ಇಲ್ಲಿಂದ ಇತ್ಲಾಗ ಒರೆಸು ಅಂತಂದು. ನೋಡಿ ಇಲ್ಲಿಂದ ಇತ್ಲಾಗ ಹೊರದಿದ್ದೀವಿ. ಇಲ್ಲಿಂದನೇ ತಾನೇ ನೀನು ಅರಿಯೋದು ಬಿಟ್ಟದ್ದು? ಹ್ಞೂ ಕಣಜಿ, ಇಲ್ಲಿಂದನೇ. ಪಾಡ್ ಮಾಡಿದ್ದೀಗ. ನಾನೆಲ್ಲ ಮರ್ತು ಬಿಟ್ಟು ಆ ಕಡೆ ಈ ಕಡೆ ಎಲ್ಲಿ ಸುಮ್ಮನೆ ಹೊಲ ಅಡ್ಡಾಡ್ತೀರಾ ಅಂತ ಮಾಡಿದ್ದೆ. ಏ ಸುಮ್ಮನೆ ಹೊಲ ಯಾಕೆ ಅಡ್ಡಾಡಕ್ ಹೋಗೋಣ? ಕಾಯಿ ಎಲ್ಲಿರ್ತಾವ ಅಲ್ಲಿ ಹೊರಿತಿದ್ವಿ ಆಟೆಯ. ನೀನು ಹೇಳಿ ತೋರಿಸಿದ್ದೆಲ್ಲ ನನಗೆ ನಿನ್ನೆನೆಯ. ಅದಕ್ಕೆಯ ಗೊತ್ತುತ್ತಲ್ಲ ಇಲ್ಲಿಂದನೇ ಹೊರಿಸಿದೆ. ನೋಡು, ಒಂದೆರಡು ಸಲ ಹಿಂಗೆ ಹೋಗಿ ಬಂದೀವಿ, ಈಗ ಸಿಕ್ಕವಿ. ಇನ್ನೊಂದ್ಸಲ ಹಿಂಗೆ ಹೋಗಿ ಬಂದರೆ ಮುಗಿತತೆ. ಸಿಕ್ತಾವ ನೋಡೋಣ ತಗ. ಸರಿ ಬಿಡಜ್ಜಿ. ಯೋಟ ಎಲ್ಲಿ ಕಾಯಿ ಎಲ್ಲ ಬಿಸಿಲಿಗೆ ಒಣಗಿ ಹಾಳಾಗೋಕವಂತ ಮಾಡಿದ್ದೆ. ಹೆಂಗ ಇವತ್ತು 4 ಜನ ಕರ್ಕೊಂಬಂದು ಹೊರಿಸಿದೆಲ್ಲ ಬಿಡತ್ತಾಗಿ. ಪಾಡಾತು. ಇವನ್ ಮಾಡೋಣಜ್ಜಿ, ಮೊನ್ನೆನೇ ಹೊರಿಸ್ಬಿಡ್ತಿದ್ದಿ. ಇವನು ಅರ್ಜೆಂಟ್ ಕೆಲಸ ಬಂತು ಅಂತಂದು ಅಲ್ಲೆಲ್ಲೇ ಬಿಟ್ಟು ಅಲ್ಲೇ ಹಂಗಂಗೆ ಹೋಗ್ಬಿಟ್ಟೆ ಕೂಲರ್ನ ಕಳಿಸಿ. ಹಂಗಾಗಿ ಹಂಗೆ ಉಳ್ಕೊಂಬಿಟ್ಟಿತ್ತು. ಹೆಂಗ ಇವತ್ತು ನೀನು ಹೆಂಗ ದಯ ಮಾಡಿ ಕರ್ಕೊಂಬಂದೀಯ. ಹೆಂಗ ತಗಿ ಆಟೋ ಈಟೋ ಕಾಯಿ ಸಿಕ್ಕು ಬಿಡತ್ತಾಗಿ. ಏ ಕಾಯಿ ಏನಾಗಿಲ್ಲ ಕಣ್ಲತಿ ಮಣ, ಚೆನ್ನಾಗದಾವೆ, ಏನು ಮಣ್ಕೊಂಡಿಲ್ಲ. ಇನ್ನು ಹಚ್ಚಿಗೆ ಹೆಂಗದ ನೋಡು. ಕಣ್ಕೊಂಡಜ್ಜಿ, ನಾನು ಎಲ್ಲ ಬೋಲ್ತೋಗಿದ್ದು ಎಲ್ಲಿ ಒಣ್ಕೊಂಡು ಹೋಗವ ಅಂತ ಮಾಡಿದ್ದೆ. ಹೆಂಗ ಚೆನ್ನಾಗದವ ಹಚ್ಚುಗೆ. ಈ ಒಣ್ಕೊಂಡು ಹೋಗಿರೋ ಕಾಯಿಗಳನ್ನ ತಗೊಳ್ಳೋದೇ ಇಲ್ಲ. ಕಡಿಮೆಗೆ ತಗೊಂತಾರೆ. ಈಗ ಹಚ್ಚಿಗೆ ಚೆನ್ನಾಗಿ ಹಸ್ರು ಕಾಯಿ ಇದ್ರೆ ರೇಟ್ ಜಾಸ್ತಿ ಮಾಡ್ತಾರೆ. ಹಂಗಾಗಿ ಎಲ್ಲ ಹಾಳಾಗೋಗಿತ್ತು ಅಂತ ಮಾಡಿದ್ದೆ. ಹೆಂಗ ಚೆನ್ನಾಗದವ ಕಾಯಿಗಳು. ಏನಾಗಿಲ್ಲ ತಗ, ಚೆನ್ನಾಗದವ ಕಾಯಿ. ಇನ್ನೊಂದು ಕಿತ ಹಿಂಗೆ ಹೋಗಿ ಬಂದ್ರೆ ಮುಗಿತದ ತಗ. ಸರಿ. ಊಟ ಗೀಟ ಮಾಡ್ತೀರಾ ಇಲ್ಲ? ಏ ಬ್ಯಾಡ ಬಿಡ ತಿಮ್ಮಣ್ಣ, ಮತ್ತಿನ್ನೇನು ಊಟ, ಇನ್ನೇನು ಮುಗಿತಲ್ಲ, ಮನೆಗೆ ಹೋಗಿ ತಿಂತೀವಿ ಬಿಡು. ಅದ್ರದ ದುಡ್ಡ ಹಂಗೆ ಕೊಡು.
ಓ ಸರಿ ಕಣಜ್ಜಿ, ಹಂಗೆ ಮಾಡ್ತೀನಿ ತಗ. ಊಟದ್ನ 20 ರೂಪಾಯಿ ಸೇರಿಸಿ ಹಾಕ್ತೀನಿ ತಗ. ಹ್ಞೂ ಸರಿ ಕಣಪ್ಪ, ಹಂಗೆ ಮಾಡು. ಸರಿ ಕಣಜ್ಜಿ, ನಾನು ಈ ಕಾಯಿ ತುಂಬಕ್ಕೆ ಚೀಲಗಳ್ನ ತಗೊಂಬರ್ತೀನಿ. ನೀವು ಆಟತಿಗೆ ಅವ್ರದ್ದು ಮುಗಿಸ್ರಿ. ಹ್ಞೂ ಸರಿ ಕಣಪ್ಪ. ಆದ್ವೇನ್ರಿ? ಆದು ಕಣಜ್ಜಿ. ಈ ಸ್ವಂಟ ಬೋಕ್ಯಂದು ಅವರೆಕಾಯಿ ಕಿತ್ಬಿಟ್ರಿ ಸ್ವಂಟ ಎಲ್ಲ ನೋವು ಬರ್ತತಿ. ಹಂಗೆ ಮತ್ತೆ ಈ ದಿನ ಕೂಲಿಗೆ ಹೋಗ್ತಿದ್ರೆ ಏನು ಅನ್ಸಲ್ಲ ಕಣೆ. ಯಾವಾಗ ಒಂದ್ಸಲ ಹಿಂಗೆ ಬರ್ತೀವಲ್ಲ, ಹಿಂಗೆ ಬೋಕ್ಯನ್ ಮತ್ತೆ ಅವರೆಕಾಯಿ ಹೊರದ್ರೆ ಮತ್ತೆ ಸ್ವಂಟ ನೋವು ಬರಕಿಲ್ಲ. ಸ್ವಂಟ ನೋವು ಬರಕಿಲ್ಲ. ಇದೇನು ಅವರೆಕಾಯಿ ಸುಮ್ಮನೆ ಬೋಕ್ಯಂದು ಹೊರಿಬೇಕು, ಸ್ವಂಟ ನೋವು ಬರ್ತತ್ ಮತ್ತೆ. ಸರಿ ಸರಿ ಬರ್ರಿ, ಅದು ಓಟಾಗಿದ್ದಾವೆ ಸುರುವ್ರಿ ಮೊಡ್ಲ. ವಾ, ಒಂದು ಅರ್ಧ ಎಕರೆಗೆ 1-2 ಚೀಲ ಸಿಕ್ಕು ನೋಡಿ. ಆತೇನ್ರಜ್ಜಿ? ಆತ್ ಬಾರಪ್ಪ. ನೋಡಿ ಸಿಕ್ಕವ್ ನೋಡು. 1-2 ಚೀಲ ಸಿಕ್ಕಂಗೆ ಆಗಿದಾವ ಬಿಡಜ್ಜಿ. ಪಾಡತ್ ಬಿಡಜ್ಜಿ. ನಾನೀಗ ಎಲ್ಲಿ ಕೂಲರ್ನ ಜೋಡಿಸಿ ಹಂಗೆ ಒರ್ಸನ ಅಂತ ಮಾಡಿದ್ದಿ, ಹಂಗ ನೀನೇ ಜೋಡಿಸ್ಕೊಂಬಂದು ಒರ್ಸ್ಕೊಟ್ಟೆಲ್ಲ ಒಳ್ಳೇದಾತ್ ಬಿಡು. ಸರಿ ಕಣಪ್ಪ. ಎಲ್ಲರಿಗೂ ಒಂದೊಂದು ಮರ ಕಾಯಿ ಕೊಟ್ಬಿಡು, ನಾವಿನ್ ಹೋಗ್ತೀವಿ. ಸರಿ ತಗೊಳ್ರಜ್ಜಿ, ಕೊಡ್ತೀನಿ. ಎಲ್ಲರೂ ಬಟ್ಟೆ ತಂದಿರಿಲ್ಲ? ತಂದರ್ ಕೊಡು. ತಗೊಳ್ರಮ್ಮ, ಎಲ್ರಿಗೂ ಒಂದೊಂದು ಬುಟ್ಟಿ ಹಾಕ್ತೀನಿ, ತಗೊಳ್ರಿ. ಮತ್ತಿನ್ನೇನು ಚೀಲ್ಗಳಿದ್ವಲ್ಲ ಮೊಡ್ಲು, ಅವಕ್ಕೆ ಇಟ್ಕೊಳ್ರಿ, ಅವಕ್ಕೆ ಹಾಕ್ತೀನಿ. ಅಲ್ಲಿ ಹೋಗಿ ಗಂಟು ಕಟ್ಕೇನಂತ್ರಿ. ತಗೊಳಮ್ಮ. ಇಡಿಯಮ್ಮ ನೀನುವ. ಗುಂಡಜ್ಜಿ ಇಡಿ. ಯೋನ್ ಹಂಗ ಮಂತುರಿಸ್ತೀಯಪ್ಪ. ಯೋನ್ 1-2 ಮ್ಯಾಲ ಹಾಕು. ಹಾಕಿದ್ದೀನಲ್ಲ ಜಿ. ಯೋನಪ್ಪ, ಅದೇ ಅಲ್ಲ ಹಾಕ್ದೆ ಯೋನ. ಸುಬ್ಬಜ್ಜಿ ಇಡಿ. ಏನ್ ಕೊಡನ ಬೇಡ ಕಾಯಿ ನಿನಗೆ? ನೋಡಪ್ಪ ಹೆಂಗ್ ಮಾಡ್ತೀಯ. ನಿನಗೆ ಕೊಡ್ದಂಗಿರಕತ್ತೇನವ. ತಗ ಕೂಲರ್ನ ಕರ್ಕೊಂಬಂದು ಕಾಯಿ ಹರ್ಸಿದ್ಯಾ, ನಿನಗೆ ಕಾಯಿ ಕೊಡ್ದಕ್ಕಿರಕತ್ತ. ಯೋನ ಕೊಡಪ್ಪ, ಎಲ್ರಿಗೂ ಕೊಟ್ಟಂಗೆ ಕೊಡು. ಪಾಪ ಅವ್ರು ಎಲ್ಲ ಹೊರದಾರಲ್ಲ, ಅವ್ರಿಗೊಂದು ನನಗೊಂದು ಯಾಕೆ ಹಂಗೆ ಮಾಡ್ತೀಯ? ಅವ್ರಿಗೆ ಯೋಸ್ಕೊಟ್ಟಿಯ, ನನಗೂ ಆಸೆ ಕೊಡು. ತಗೊಳಜ್ಜಿ, ಇಡಿ ಚೀಲನ. ಸರಿ ಕಣಪ್ಪ, ನಾವಿನ್ ಬರ್ತೀವಿ ತಗ. ಚೀಲದಾಗೆ ಎಲ್ಲ ತುಂಬ್ಕೊಂಡು ಸರಿಯಾಗಿ ಮೂಟೆ ಕಟ್ಕೊಂಡು ಹೋಗು. ಸರಿ ತಗೊಳಜ್ಜಿ. ನಮ್ಮ ಹುಡುಗಗೆ ಬರಕ್ಕೆ ಹೇಳಿದ್ದೀನಿ, ಗಾಡಿ ತರಕ್ಕೆ ಹೋಗಿದ್ದಾನೆ. ಮೂಟೆ ಕಟ್ಕೊಂಡು ಹೋಗ್ತೀವಿ ತಗ. ನಿಂದು ಕೂಲಿನ ನಾಳೆ ಬೆಳಗ್ಗೆ ಕೊಡ್ತೀನಿ ತಗ ತಂದು. ಹಂಗೆ ಮಾಡಪ್ಪ. ನೀನೇ ಕೊಟ್ಬಿಡು, ನಿನ್ನ ಕೈಗೆ ಕೊಡ್ತೀನಿ ಎಲ್ಲಾರ್ದು. ನೀನೇ ಕೊಟ್ಬಿಡು ಎಲ್ಲರಿಗೂ. ಸರಿ ತಗೊಳಪ್ಪ, ನಾನೇ ಕೊಡ್ತೀನಿ ತಗ. ಸರಿ ಕಣಜ್ಜಿ. ಸರಿ ಕಣಪ್ಪ, ನಾನಿನ್ ಬರನೇ. ಹೋಗಿ ಬರ್ಜಿ. 1-2 ಹೆಚ್ಚಿಗೆ ಮೇಲೆ ಹಾಕ್ತಾನೆ ಕಾಳ ಅಂದ್ರೆ ಮಾರಯ್ಯ. ಎಲ್ಲರಿಗೂ ಒಂದೊಂದು ಬುಟ್ಟಿನೇ ಹಾಕಿದ್ನವ. 1-2 ಕಾಳು ಮೇಲೆ ಹಾಕ್ಲಿಲ್ಲ. 1-4 ಕಾಯಿ ಮೇಲೆ ಹಾಕಕ್ಕೆ ಒಳ್ಳೆ ಮಂತ್ರಕಾಯಿ ಮಂತ್ರಿಸ್ತಾನಲ್ಲ ಜೀವಣ್ಣ. ಯೋನ ತಗೊಳ್ರಿ. ಪಾಪ ಅವನು ಕಷ್ಟದಲ್ಲದಾನೆ. ಯೋನ ಅರ್ಧದಾನೆ 2 ಚೀಲ ಸಿಕ್ಕವೆ. ಅದ್ರಾಗ ಇನ್ನೇನು ಮಾಡಕ್ ಹೋಗ್ತಾನ ಮತ್ತೆ. ಎಲ್ರಿಗೂ ಒಂದೊಂದು ಭಕ್ಷ್ಯ ಕೊಟ್ಟಂತಾಗ. ನಾವೇನು ಊಟನೂ ಕೇಳಿಲ್ಲ, ಯಾತ್ರದ್ದು ಕೇಳಿಲ್ಲ. ಯೋನ 4 ಕಾಯಿ ಸಾರಿಗೆ ಬರ್ತವೆ ಅಂತಾನೆ ಹೋಗಿರ್ತೀವಿ. 1-4 ಕಾಯಿ ಮೇಲೆ ಹಾಕ್ತಾರಪ್ಪ. ಅವನ್ ಒಳ್ಳೆ ಕಂಜೂಸ್ ಆಡ್ದಂಗೆ ಆಡ್ತು. ಏನೋ ಹೋಗ್ಲಿ ನಡ್ರತ್ತ. ಊಟದ ಸೇರಿಸಿ ದುಡ್ಡು ಕೊಡ್ತೀನಿ ಅಂತ ಹೇಳಿದಾನಲ್ಲ ತಗ ನೋಡಿ. ಹೋಗ್ಲಿ ಬರ್ರಿ ಅತ್ತಾಗಿ. ಪಾಪ ಅವನಿಗೆ 2 ಚೀಲ ಸಿಕ್ಕವೆ, ಮತ್ತೆ ಅದು ಮಾರ ದುಡ್ಡು ಬರ್ತೈತಿ. ಇನ್ನೇನು ಮತ್ತೆ ಅದ್ರಾಗೆ ಕೊಡಕ್ಕೆ ಹೋಗಂತಾಗ. ಬರ್ರಿ ಹೋಗಣ್ರಿ. ನೋಡಿದ್ರಲ್ಲ ಗೆಳೆಯರೇ, ನಾವಿಂಗೆ ಹೊಲಗಳಿಗೆ ಅವರೆಕಾಯಿ ಹರಿಯಕ್ಕೆ ಕೂಲಿಗೆ ಹೋಗ್ತಿರ್ತೀವಿ. ಹಿಂಗೆ ಮ್ಯಾಲೆ 4 ಕಾಯಿ ಹಾಕ್ಲಿಲ್ಲ ಅಂದರೆ ಹಿಂಗೆ ಮಾತಾಡ್ತೀವಿ. ಅವನು ಒಳ್ಳೆ ಕಂಜೂಸ್ ನನ್ನ ಮಗ, ಕಾಯಿ ಹಾಕ್ಲಿಲ್ಲ ಅಂತಂದು. ನೀವು ಹಿಂಗೆ ಅವರೆಕಾಯಿ ಹರಿಯಕ್ಕೆ ಹೋದಾಗ ಯಾರ ಕಾಯಿ ಜಾಸ್ತಿ ಮೇಲೆ ಕೊಡಲಿಲ್ಲ ಅಂದರೆ ನೀವು ಹಿಂಗೆ ಮಾತಾಡ್ತೀರಾ? ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.